ಮುಖ್ಯವಾಗಿ ಈ SIR ಬಗ್ಗೆ ನಮ್ಮ ಜಿಲ್ಲಾಡಳಿತ ವತಿಯಿಂದ ತೆಗೆದುಕೊಳ್ತಿರೋ ಕ್ರಮನ ಮತ್ತು ಅದರಿಂದ ಇರುವಂಥ ಕೆಲವೊಂದು ಊಹಾಪೋಹಗಳನ್ನ ದೂರ ಮಾಡಬೇಕು ಅಂತಲೂ ಮತ್ತು ಮುಂದಿನ ಹಂತದಲ್ಲಿ ಯಾವ ರೀತಿ ಈ SIR ಪರಿಷ್ಕರಣೆ ನಮ್ಮಿಂದ ಆಗುತ್ತೆ ಅಂತ ಹೇಳಿ ತಮ್ಮ ಮೂಲಕ ಎಲ್ಲ ಮತದಾರರಿಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಮತದಾರರಿಗೂ ನಾವು ಈ ಮಾಹಿತಿನ ಕೊಡೋದಕ್ಕೆ ಇಷ್ಟಪಡ್ತೀವಿ. ಮೊದಲನೇದಾಗಿ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಭಾರತದ ಚುನಾವಣಾ ಆಯೋಗದಿಂದ ದಿನಾಂಕ 14/5/2026 ಈ ವರ್ಷದಲ್ಲಿ ದೇಶದಲ್ಲೇ 16 ರಾಜ್ಯಗಳಲ್ಲಿ ಮತ್ತು 3 ಯೂನಿಯನ್ ಟೆರಿಟರೀಸ್ ಅಂದರೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹಂತ ಹಂತವಾಗಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಂದರೆ SIR ಅಂತ ನಾವು ಹೇಳ್ತೀವಿ, ಅದನ್ನು ಕೈಗೊಳ್ಳೋದಕ್ಕೆ ನಿರ್ದೇಶನ ನೀಡಿರೋದು ತಮಗೆಲ್ಲ ಗೊತ್ತು. ಈ ದಿನಾಂಕ 1/10/2026 ಕನ್ಫರ್ಮ್ ಆಗಿದೆಯಲ್ಲ ಈ ಡೇಟ್? 1/10/2026 ನಮ್ಮದು ಅರ್ಹತಾ ದಿನಾಂಕ ಅಂತೇಳಿ ಪರಿಗಣಿಸಿ ಕರ್ನಾಟಕ ರಾಜ್ಯದಲ್ಲಿ ಈ SIRನ ಕೈಗೊಳ್ಳಲಾಗುತ್ತದೆ. ಈ ಸಂಬಂಧ ಚುನಾವಣಾ ಆಯೋಗದಿಂದ ಕೆಲವೊಂದು ಚಟುವಟಿಕೆಗಳು ಮತ್ತು ಆ ಚಟುವಟಿಕೆಗಳಿಗೆ ವೇಳಾಪಟ್ಟಿಯನ್ನು ಇವಾಗಲೇ ನಿಗದಿಗೊಳಿಸಿ ಇದು ಮಾಡಿದ್ದಾರೆ. ಮೊದಲನೇದಾಗಿ ಈ SIRನ ಸಿದ್ಧತೆ, ಇದರ ಬಗ್ಗೆ ತರಬೇತಿ ಮತ್ತು ಮುದ್ರಣ ಮಾಡುವಂಥ ಚಟುವಟಿಕೆಗಳಿಗೆ ನಮ್ಮ ಜೂನ್ 20ರಿಂದ ಜೂನ್ 29ರವರೆಗೆ ಆಲ್ಮೋಸ್ಟ್ 10 ದಿನದಷ್ಟು ನಾವು ಈ ಒಂದು ಚಟುವಟಿಕೆನ ಕೈಗೊಳ್ತೀವಿ. ಜೊತೆಗೆ ಮತದಾರರ ಮನೆ ಮನೆಗೆ ಹೋಗುವಂಥದ್ದು ನಮ್ಮ BLOs ಬೂತ್ ಲೆವೆಲ್ ಆಫೀಸರ್ಸ್ ಕಡೆಯಿಂದ 30 ಜೂನ್, ಈ ಜೂನ್ ತಿಂಗಳ 30ರಿಂದ ಜುಲೈ ತಿಂಗಳ 29ರವರೆಗೆ ಅಂದರೆ 1 ತಿಂಗಳು 30 ದಿನಗಳು ನಾವು ಮತಗಟ್ಟೆ ಮಟ್ಟದ ಅಧಿಕಾರಿಗಳಿಂದ ಮನೆ ಮನೆ ಭೇಟಿ ಕಾರ್ಯಕ್ರಮನ ಅಥವಾ ಚಟುವಟಿಕೆ ಕೈಗೊಳ್ತಾ ಇದ್ದೀವಿ. ಮತಗಟ್ಟೆಗಳ ಒಂದು ತಾರ್ಕಿಕ ಮರುಹೊಂದಾಣಿಕೆ ಅಂತ ಏನು ಹೇಳ್ತೀವಿ, ಅದನ್ನು 29 ಜುಲೈ ಒಳಗಡೆ ನಾವು ಮರು ಹೊಂದಾಣಿಕೆ ಮಾಡ್ಕೋಬೇಕಾಗ್ತದೆ. ಇದೆಲ್ಲ ಆದಮೇಲೆ 5ನೇ ತಾರೀಕು ಆಗಸ್ಟ್ 5/8/2026 ಒಂದು ಕರಡು ಮತದಾರರ ಪಟ್ಟಿನ ನಾವು ಪ್ರಕಟಣೆಗೊಳಿಸ್ತೀವಿ. ಈ ಕರಡು ಮತದಾರ ಪಟ್ಟಿ ಪ್ರಕಟಣೆಗೊಳಿಸಿದ ದಿನದಿಂದ 30 ದಿನ ಅಂದರೆ 1 ತಿಂಗಳು ಹಕ್ಕು ಮತ್ತು ಆಕ್ಷೇಪಣೆಗಳನ್ನು ಸಲ್ಲಿಸುವಂಥ ಅವಧಿ. ಈ ಹಕ್ಕು ಮತ್ತು ಆಕ್ಷೇಪಣೆಗಳನ್ನು ನಮ್ಮ EROs ಅಥವಾ ARO ಆಫೀಸಲ್ಲಿ ಸಲ್ಲಿಸೋದಕ್ಕೆ ಅವಕಾಶ ಮತದಾರರಿಗಿರುತ್ತದೆ.